ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಒಂದಿನ ಮೊದಲು ಮಚ್ಚು ಲಾಂಗು ಹಿಡ್ಕೊಂಡು ತಿರುಗಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಇದು ಮಾಡಿ ಅವ್ರನ್ನ ಸರಿ ಮಾಡಿದ್ದಾರೆ. ಮಾರನೇ ದಿವಸ 3 ಹೆಣ ಬಿದ್ದಿದೆ, ಅದೇ ಕಮ್ಯುನಿಟಿ ಅವ್ರದ್ದು ಬಿದ್ದಿದೆ. ಆದರೆ ಸಾವೇ ಅಲ್ಲ ಯಾರದ್ದಾರು. ಯೋಚನೆ ಮಾಡಿ, ಈ ರೀತಿ ಇಡೀ ರಾಜ್ಯದ ಮೂಲೆಗಳಲ್ಲಿ ಆಗ್ತಾ ಇದೆ ಇವತ್ತು ಅತ್ಯಾಚಾರಗಳು. ನೋಡಿ, ಇವತ್ತು ಒಂದು ಮಾತು ಹೇಳ್ತೀನಿ. ಇವತ್ತು ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ, ಬಿಜೆಪಿಯ ಆಡಳಿತಾವಧಿಯಲ್ಲಿ ಎಲ್ಲವೂ ಕೂಡ ಹದಗೆಟ್ಟಿತ್ತು, ಅದೇ ಕಂಟಿನ್ಯೂ ಆಗ್ತಾ ಇದೆ ಅಂತೇಳಿ. ಸರ್, ಈಗ ಹದಗೆಟ್ಟಿದೆ ಅಂತ ಹೇಳಿ ಇವ್ರು ಟೀಕೆ ಮಾಡಿದ್ರು. ಇವತ್ತು ಏನಾಗಿದೆ ಇವ್ರ ಕಾಲದಲ್ಲಿ ಹೇಳಿ? ನಮ್ದು ಮೈಸೂರಿನಲ್ಲಿ ಒಂದು ಅತ್ಯಾಚಾರ ಆಯ್ತು. ಇವತ್ತು ದಿನನಿತ್ಯ ನಿಮ್ಮ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಲ್ಲ, ಎಷ್ಟೋ ಅತ್ಯಾಚಾರ ಪ್ರಕರಣಗಳು. ಹೆಣ್ಮಕ್ಳಿಗೆ ಚೂರಿ ಹಾಕಿ ಹಾಡಾಗಲಿ ಸಾಯಿಸೋದಿದೆ, ಮರ್ಡರ್ ಕೇಸ್ಗಳೆಷ್ಟು. ಇದನ್ನ ನೋಡಿದಾಗ ಏನು ಅನ್ಸುತ್ತೆ, ಇವರು ನಿಮ್ ಕಾಲದಲ್ಲಿ ಆಗಿದೆ, ಈ ಮಕ್ಕಳ ಆಟ. ಆರಗಜ್ಞಾನಂದ್ರವರೇ, ಕ್ಷಮೆ ಇರಲಿ, ನೀವು ಹಾಗೆ ಸಂಪರ್ಕದಲ್ಲೇ ರೀ. ಈಗ ಶಾಸಕರಾಗಿರುವಂತ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ನಮಸ್ಕಾರ. ನಮಸ್ಕಾರ ಸರ್. ಕಂಪ್ಲೀಟ್ ಹದಗೆಟ್ಟಿದೆ ಅಂತೇಳಿ ಈಗ ಆರೋಪ ಮಾಡ್ತಾರೆ, ಯಾಕಂದ್ರೆ ಅದಕ್ಕೆ ಪುಷ್ಟಿ ನೀಡುವಂತ ಘಟನೆಗಳಾಗ್ತಾ ಇದೆ. ಸರ್ ನೋಡಿ, ಯಾವ ಹದಗೆಟ್ಟಿದೆ ಸರ್? ಎಲ್ಲೋ ಒಂದು ಘಟನೆಗೆ ತಕ್ಷಣ ರಾಜ್ಯ ಸರ್ಕಾರ ವಿಫಲ ಆಗಿತ್ತು ಅಂತ ಹೇಳೋದು ಬಿಜೆಪಿಯ ಅವರ ಒಂದು ಗುಣ. ಅದು ಯಾಕೆ ಇವ್ರ ಸರ್ಕಾರ ಇರ್ಬೇಕಾದ್ರೆ ಬೇಕಾದಷ್ಟು ಆಗಿರ್ಲಿಲ್ವಾ? ಜ್ಞಾನೇಂದ್ರ ಅವತ್ತು ಅವರಾದಾಗ ಆಗಿರ್ಲಿಲ್ವಾ? ಅವರು ಹೋಮ್ ಮಿನಿಸ್ಟರ್ ಆದಾಗ ಆಗಿರ್ಲಿಲ್ವಾ? ನೋಡಿ, ಸಹಜವಾಗಿ ಒಂದು ಕಡೆ ಆಗಿದ್ದ ಘಟನೆಗಳನ್ನ ಅವ್ರನ್ನ ಯಾವುದೇ ಘಟನೆಯನ್ನ ಒಂದು ಸರ್ಕಾರ ಮೇಲೆ ಹೊರಿಸೋದಲ್ಲ, ತಕ್ಷಣ ಅದನ್ನ ಬಂಧಿಸಿ ಅವ್ರಿಗೆ ಏನ್ ಕ್ರಮ ತಗೋಬೇಕಷ್ಟೇ. ಓಕೆ, ಆರಗಜ್ಞಾನಂದ್ರ ಅವರೇ, ನೀವಿದ್ದವು ಕೂಡ ಆಗಿದೆ ಅನ್ನೋ ಒಂದು ಪ್ರಶ್ನೆನ ಮಾಡ್ತಿದ್ದಾರೆ. ಕೇಳಿ ಅವರಿಗೆ, ಅವ್ರ ಕಾಲದಲ್ಲಿ ಎಷ್ಟಾಗಿಲ್ಲ. ಏನ್ ಹೇಳ್ತೀರಿ ಆರಗಜ್ಞಾನಂದ್ರ ಅವರೇ? ನೀವು ಗೃಹ ಸಚಿವರಾಗಿದ್ರಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ನಾನು ಹೇಳ್ತೀನಿ, ಆಗ್ಲಪ್ಪ ನಮ್ಮ ಕಾಲದಲ್ಲಿ ಬಹಳ ಆಯ್ತು, ನೀವು ಸರಿ ಮಾಡ್ತೀನಿ, ಇವರು ಕಾಂಗ್ರೆಸ್ನವರು ಎಲ್ಲೊಂದು ಸರಿ ಮಾಡ್ತೇವೆ, ನಾವು ಈ ರಾಜ್ಯನ ಚೆನ್ನಾಗಿ ಆಳ್ತೇವೆ ಅಂತ ಹೇಳಿ ಯಾರ ಕಾಲದಲ್ಲಿ ಕ್ರೈಮ್ ಕಂಟ್ರೋಲ್ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೋಗ್ಬೇಡಿ, ಬಿಡಿ, ನೀವು ಮಾಡಿದ್ದು ಊರಿನಲ್ಲಿ ಈ ರೀತಿ ಆಗ್ತಾ ಇದೆ. ಹೇಗಿದು ಒಂದೊಂದು ಘಟನೆ ಎಲ್ಲೋ ನಡೆದ ಘಟನೆಗಳನ್ನ ಬಿಂಬಿಸಬೇಡ, ನಿಮ್ಮಲ್ಲೂ ಆಗಿದೆ. ಹೊರತುಪಡಿಸಿ ಮಾತಾಡೋದಾದ್ರೆ ನಾವ್ ಹೇಳ್ಬೋದು, ಅವ್ರೊಂದ್ ಸ್ವಲ್ಪ ಆ ದೃಷ್ಟಿಕೋನದಿಂದ ನೋಡ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಎಲ್ಲ ರಾಜಕಾರಣ ನಡೀತದೆ, ಯಾವುದೇ ಕಾರಣಕ್ಕೂ ನಾವು ಒಂದು ಭಯ ಇರಬೇಕು, ಗೌರವ ಇರಬೇಕು. ಪೊಲೀಸ್ ಸ್ಟೇಷನ್ ನ ಪುಡಿಗಟ್ತಾರೆ, ಇದಕ್ಕಿದ್ದಾಗೆ 3,000 ಜನ ಹರೀಶ್ ಪೂಜಾ ಜಿಂದಾಬಾದ್ ಅಂತ ಕೂಗೋರ್ ಬಗ್ಗೆ ಏನ್ ಹರೀಶ್ ಪೂಜಾ ನಿರ್ಮಾಣ ಆಗಿದೆ. ಇವರು ಇವರು ವೀಕ್ ಅಡ್ಮಿನಿಸ್ಟ್ರೇಷನ್. ಎಲ್ಲ ಚೆನ್ನಾಗಿದೆ. MLA ಹೋಗಿ ಸ್ಟೇಷನ್ ಹೋಗಿ ಗುದ್ದುಬಿಟ್ಟು ಮಾಡಬಹುದು. ಇವ್ರು ಯಾರೋ ಬಿಡ್ತಾರೆ, ಅವನ ಮೇಲೆ ಇಂಥ ಕೇಸ್ ಹಾಕು, ಬಿಜೆಪಿ ಅವ್ರ ಮೇಲೆ ಮಾತ್ರ ರೌಡಿ ಲಿಸ್ಟ್ ಓಪನ್ ಮಾಡು. ಈ ರೀತಿ ಹೇಳಿದ್ರೆ ಪೊಲೀಸ್ ಏನ್ ಕೆಲಸ ಮಾಡಕ್ಕಾಗುತ್ತೆ? ಡಿಮೋರಲೈಸ್ ಆಗಿದ್ದಾರೆ, ಕೆಲಸ ಮಾಡ್ತೀವಿ ಅಂತ ಹಾಕ್ತಾರೆ. ನೀವಿದ್ದಾಗ ಯಾರಿಗೆ ಮಾಡಿದ್ರೆ? ಬಿಜೆಪಿ ಮಾಡಿದ್ರಾ, ಕಾಂಗ್ರೆಸ್ನವ್ರಿಗೆ ಮಾಡಿದ್ರಾ? ಜ್ಞಾನೇಂದ್ರ ಅವ್ರು ಇದ್ದಾಗಲೂ ಕಾಂಗ್ರೆಸ್ನವ್ರಿಗೆ ಮಾಡಿದ್ದು, ಇವ್ರು ಯಾರು ಬಿಜೆಪಿಯವ್ರಿಗೆ ಮಾಡಿಲ್ಲ. ಬಿಜೆಪಿ ಅವ್ರದೆಲ್ಲ ರೌಡಿ ಲಿಸ್ಟರ್ಗೆಲ್ಲ ಬಿಡಿಸಿದ್ರು.
ಯಾವ ಕಾಂಗ್ರೆಸ್ನವ್ರದ್ದು ನಮ್ಮ ಸರ್ಕಾರ ನೋಡಿ, ಯಾವತ್ತೇ ಸಿಗಲ್ಲ, ವೈಫಲ್ಯ ನಿಮ್ಗೆ ಕಂಡಿಲ್ಲ. ಕರೆಕ್ಟ್ ಆಗಿ ಮಾಡ್ತಾ ಇದೆ. ಸರ್ಕಾರದಲ್ಲಿದ್ದಾಗ ಕೂಗಾಡೋದು ನಿಲ್ಸೋದು ಒಳ್ಳೇದು. 16-17ನೇ ಇಸ್ವಿನಲ್ಲಿ ಈ ರಾಜ್ಯದ 30,000 ಜನ ಬೇಳೂರು ಗೋಪಾಲ್ ಕೃಷ್ಣ ಅವರೇ ಒಂದ್ ನಿಮಿಷ ನೋಡಿ, ಅವ್ರಿದ್ದಾಗ ಹಿಂಗಾಯ್ತು, ಇವ್ರಿದ್ದಾಗ ಹಿಂಗಾಯ್ತು, ಈಗ ಹಿಂಗಾಗ್ತಿದೆ ಅಂತಂದ್ರೆ ನಿಮ್ಮ ಜಗಳಗಳ ನಡುವೆ ಇವತ್ತು ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಇವ್ರ ಕಾಲದಲ್ಲೂ ಬೇಕಾದಷ್ಟು ಕೇಸ್ಗಳಾಗಿವೆ, ಕೇಸ್ ಮರ್ಡರ್ ಆಗಿದೆ, ಪ್ರತಿಯೊಂದು ಆಗಿದೆ, ಆಗಿಲ್ಲ ಅಂತ ಏನಿಲ್ಲ, ಬೇಕಾದಷ್ಟು ಆಗಿದಾವು. ಹಾ, ಈಗ ಆಗಿದೆ ಅಂದ್ರೆ ನಿಮ್ ಕಾಲದಲ್ಲಿ ಆಗಿತ್ತಲ್ಲ ಅಂತ ಕೇಳೋದಲ್ಲ. ಹೌದು, ನಮ್ ಕಾಲದಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದೀವಿ ಅಂತ ಹೇಳಕ್ಕೆ ಬಿಡ್ಬೇಕಲ್ಲ ನೀವು. ಅದಕ್ಕೆ ಒಂದ್ ವರ್ಷನೇ ಇವಾಗ ನಿಮಗೆ ಇರಕ್ ಆಗ್ತಾ ಇಲ್ಲ ಜನೇಂದ್ರಣ್ಣ. ಸ್ವಲ್ಪ ಅದೇ ಅಡ್ಜಸ್ಟ್ ಇನ್ನು ಟೈಮ್ ಇದೆ, 4 ವರ್ಷ ನಮಗ್ ಮಾಡ್ತೀವಿ ಬಿಡಿ. ಎಷ್ಟು ಜನ ಕತ್ತಿ ಹಿಡ್ಕೊಂಡು ಬೀದಿ ಮೇಲೆ ಓಡಾಡ್ತಾ ಇದ್ದಾರೆ. ಇದಿದೆ ಮಾದಕ ವಸ್ತುಗಳು ಎಷ್ಟು. ಮೊನ್ನೆ ಬೆಂಗಳೂರಿನಲ್ಲಿ ಸರ್ಕಾರದ ಮೂಗಿನಡಿನಲ್ಲೇ ಇದಾಯ್ತು, ಏನು ರೇವ್ ಪಾರ್ಟಿ ಆಯ್ತಪ್ಪ. ಅಲ್ಲ, ನಿಮ್ ಸರ್ಕಾರದ ಮಾದಕ ವಸ್ತುಗಳನ್ನು ಸೇರಿಸಿದ್ರು. ಬೆಂಗಳೂರಿನಲ್ಲಿ ಯಾರು ಅಡ್ಡಿ ಆತಂಕ ಇಲ್ವಾ? ಬೇಳೂರು ಗೋಪಾಲ್ ಕೃಷ್ಣ ಅವರೇ, ಬೇಳೂರು ಗೋಪಾಲ್ ಕೃಷ್ಣ ಅವರೇ ನೋಡಿ, ಈಗ ಒಂದ್ ನಿಮಿಷ ಈಗ ರೇವ್ ಪಾರ್ಟಿ ವಿಚಾರ ಎತ್ಕೊಂಡ್ರು ಆರಗಾಗ್ನಂದ್ರ ಅವರು, ರೇವ್ ಪಾರ್ಟಿ ವಿಚಾರ ಎತ್ಕೊಂಡ್ರು. ಇವತ್ತು CCB ಅವ್ರಿಗೆ ಆ ನಟಿ ಹೇಮಾ ಅವ್ರನ್ನ ಕರೆಸಬಾರ್ದು ಅಂತೇಳಿ ತುಂಬಾ ಜನ ಅವ್ರ ಮೇಲೆ ಫೋರ್ಸ್ ಮಾಡ್ತಿದ್ದಾರೆ. ಸರ್, ಯಾವ ನಟಿ ಗೀಟಿ ಎಲ್ಲ ನೋಡ್ಬಾರ್ದು. ಹಾಗಾದ್ರೆ ನೀವು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀರಾ? ಅವ್ರು ಯಾರು ತಪ್ಪು ಮಾಡ್ತಾರೆ ಒಳ ಹಾಕ್ಬೇಕು ಅನ್ನೋದು ನಾನು ಹೇಳ್ತೀನಿ. ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಹೌದು, ಈಗ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಬೇರೆ ಬೇರೆ ವಿಚಾರಗಳಾಗ್ಲಿ. ಈಗ ರಾಜ್ಯದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರ ಅನ್ನೋದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನೋಡಿ ಸರ್, ನಮ್ಮ ಮೊನ್ನೆ ನಡೆದಂತ ಚನ್ನಗಿರಿ ಇದರಲ್ಲಿ DSP ಇಂದ ಹಿಡಿದು ಎಲ್ಲಾ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ ಮುಂದೆ ಆತರ ಕ್ರಮ ತಗೊಳ್ಳೇಬೇಕು. ತಗೊಳ್ಳೋದ್ರೆ ಆಗೋದಿಲ್ಲ. ಸುಮ್ನೆ ಯಾರೋ ಒಮ್ಮೆ ಗಲಾಟೆ ಆದ ತಕ್ಷಣನೇ ಈ ತರ ಹೋಗಿ ಸ್ಟೇಷನ್ ಹೋಗೋದು. ಹಂಗಾರೆ ಹರೀಶ್ ಪೂಂಜೆ ಸ್ಟೇಷನ್ ನುಗ್ಗಿ ನಿಮ್ಮ ಅಪ್ಪದ ಸ್ಟೇಷನ್ ಅಂತ ಹೇಳಿ ಬೈದಿಲ್ಲ. ಮಾಡ್ಬೋದಾ? ಒಬ್ಬ MLA ಮೊನ್ನೆ 3,000 ಜನ ಅಟ್ಯಾಕ್ ಮಾಡಿದ್ದು, 10 ಜನರ ಮೇಲೆ FIR ಕೈ ತೊಳ್ಕೊಂಡಿದ್ದಾರೆ ನಮ್ಮ ಪೊಲೀಸ್ನವರು. ಯಾಕೆ? CCTV ನೋಡ್ಬೇಕು, ಪ್ರತಿಯೊಂದು ಯಾವನ್ ಭಾಗವಹಿಸ್ಯಾನ. ನೀವು ಹೇಳಿದ್ರಲ್ಲ ಈಗ ಅವತ್ತೊಳಗೆ ಹಾಕ್ಬೇಕು ಅಂತ, ನಿರ್ಭಯವಾಗಿ ಅದ್ ಮಾಡ್ಬೇಕು. ಅವಾಗ ಇನ್ನೊಂದ್ಸರಿ ಆಗೋದಿಲ್ಲ. ಅವನೇನ್ ಸತ್ತವನು ಹೇಗಾಗಿದ್ದಾನೆ ಏನಾಗಿದ್ದಾನೆ ಎನ್ಕ್ವೈರಿ ಮಾಡ್ಲಿ, ಯಾವನ್ ಪೊಲೀಸ್ನವ್ರನ್ನ ಏನಾರು ಮಾಡ್ಲಿ. ಬಟ್ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಇಷ್ಟೊಂದು ದರೋಡೆ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸನ್ನ ಡಿಮೋರಲೈಸ್ ಮಾಡುವಂತ ಕೆಲಸ. ಅಪರಾಧ ಅವರು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಯಾರು ದರೋಡೆ ಮಾಡಿದ್ರು, ಯಾರು ನಿಮ್ಮ ಮೇಲೆ ಮಾಡಿದ್ರು, ಯಾರು ನಿಮ್ಗೆ ಗಾಯ ಮಾಡಿದ್ರು, ಹೇಳ್ಕೊಂಡ್ ಬಂದ ಅವ್ರನ್ನ ಹಾಕಿ ಅಂತ ನಾವು ಹುಬ್ಳಿನಲ್ಲಿ ಈಗ ಹೋಗ್ಬಿಟ್ಟು ಅವ್ರನ್ನ ಅಷ್ಟು ಜನ ತಂದು ಹಾಕ್ಬೇಕು ಅಂತ 165 ಜನರ ಮೇಲೆ FIR ಆಯ್ತು. ಇವರು ಲೆಟರ್ ಕೊಡ್ತಾರೆ. DCM ಅವರು ಆಯ್ತು. ಈಗ ಬೇಳೂರು ಗೋಪಾಲ್ ಕೃಷ್ಣ ಅವರೇ, ಈಗ ಅಷ್ಟು ಜನ ಪೊಲೀಸ್ ಫೋರ್ಸ್ ಜೊತೆ ಹೋಗಿದ್ರಲ್ಲ, ಅರೆಸ್ಟ್ ಮಾಡ್ಲೇಬೇಕು ಅಂತೇಳಿ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಆಯ್ತು, ಧಮಕಿ ಹಾಕಿದ್ದು ಅಂತೇಳಿ ವಿಡಿಯೋ ಕೂಡ ಇತ್ತಲ್ವಾ ಆರಗಾಗ್ನಂದ್ರ ಅವರೇ, ಗೋಪಾಲ್ ಕೃಷ್ಣ ಅವರೇ, ಯಾಕೆ ಹರೀಶ್ ಪೂಂಜೆ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ? ಅರೆಸ್ಟ್ ಮಾಡ್ಬೇಕಾದ್ರೆ ಸ್ಪೀಕರ್ ಪರ್ಮಿಷನ್ ತಗೋಬೇಕು. ಇವೆಲ್ಲ ಕಾನೂನು ಇದಾವಲ್ಲ ಸರ್. ಇಲ್ಲದೆ ನೋಡಿ, ಇದನ್ನ ನಾವು ನೀವು ರಾಜಕೀಯವಾಗಿ ಮೇಲಾಟ ಆಡೋದಲ್ಲ. ಪ್ರಾಮಾಣಿಕವಾಗಿ ನಾವು ಈ ರಾಜ್ಯದ ಶಾಂತಿ ಸುವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಶಿವಮೊಗ್ಗ ವಿಚಾರವಾಗಿ ರಾಜ್ಯದಲ್ಲಿ ಇಬ್ರು ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಏನೇ ಆದ್ರೂ ಕೂಡ ಶಿವಮೊಗ್ಗದಲ್ಲಿ ಎಷ್ಟು ಕ್ರೈಮ್ಗಳಾಗ್ತಾ ಇದಾವೆ. ಅಲ್ಲಿ ಯಾವುದೋ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಕೂಡ ಶಿವಮೊಗ್ಗ ಹೆಸರು ಬರುತ್ತೆ. ಅಲ್ಲಿ ಯಾವುದೋ ಒಂದು ಗಲಭೆಯಲ್ಲಿ ಶಿವಮೊಗ್ಗ ಹೆಸರು ಬರುತ್ತೆ. ಸರ್, ಇಬ್ರು ಕೂಡ ಶಿವಮೊಗ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಒಟ್ಟಿಗೆ ಹೇಗೆ ಕೆಲಸ ಮಾಡ್ತೀರಾ ಹೇಳಿ ಸರ್? ಒಟ್ಟಿಗೆ ಹೇಗೆ ಕೆಲಸ ಮಾಡ್ತೀರಾ? ಮಲೆನಾಡು ಅನ್ನುವ ವಿಚಾರವನ್ನ ಇವತ್ತು ಬೇರೆ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ 60 ಸರಿ ಕರ್ಫ್ಯೂ ತಂದಿದ್ದಾರೆ ಇವ್ರ ಸರ್ಕಾರ ಇದ್ದಾಗಲೇ. ಬಿಟ್ಟು ಮುಂದಿನ ದಿನಗಳಲ್ಲಿ ಇಬ್ರು ಕೂಡ ಮಲೆನಾಡಲ್ಲಿ ಇಂಥ ಕ್ರೈಮ್ಗಳಾಗದಂತೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತೀರಿ? ಇಬ್ರು ಉತ್ತರ ಕೊಡಿ.
ಇಲ್ಲ, ಅದು ಕಾನೂನು ಕ್ರಮ ತಗೊಳ್ತೀವಿ. ಅದು ಖಂಡಿತ ನಾವು ಅದು ಜವಾಬ್ದಾರಿ ಹೊತ್ಕೊಳ್ಳೋಕೆ ನಾವು ತಯಾರಿದ್ದೀವಿ. ಆರಗ ಜ್ಞಾನೇಂದ್ರ ಅವರೇ, ನೀವೊಬ್ರು ಮಾಜಿ ಗೃಹ ಸಚಿವರಾಗಿದ್ದಂಥವ್ರು, ಪೊಲೀಸ್ ಇಲಾಖೆಯ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನೀವಿರುವಂತ ಶಿವಮೊಗ್ಗದಲ್ಲಿ, ನಿಮ್ಮ ತವರು ಜಿಲ್ಲೆಯಲ್ಲೇ ಈ ರೀತಿಯಾಗಿ ಆಗ್ತಾ ಇದೆ. ನೀವು ಸಲಹೆ ಕೊಡ್ಬೋದಲ್ವಾ? ಸರ್, ಒಂದ್ಸರಿ ನಿಮ್ಗೆ ಗೊತ್ತಿರ್ಲಿ, ಗೋಪಾಲಕೃಷ್ಣ ಅವರು ಒಂಚೂರು ಕೇಳ್ಬೇಕು. ಇದು ಈ ರೌಡಿಗಳನ್ನ ಬ್ರೀಡಿಂಗ್ ಸೆಂಟರ್ ಆಗಿತ್ತು ಒಂದು ಕಾಲದಲ್ಲಿ ಶಿವಮೊಗ್ಗ. ನಾವು ಬಂದ್ರ ಮೇಲೂ ಆಯ್ತು, ಜಪ್ಪಿ ಒಳಗೆ ಹಾಕಿದ್ವಿ, ಕಾನೂನು ಕ್ರಮ ತಗೊಂಡ್ವಿ. ಅಲ್ಲಿ 15-20 ವರ್ಷ ಊಟ ಹೊಡ್ಕೊಂಡಿದ್ದಂಥ ಪೊಲೀಸರನ್ನ ಬದಲಾವಣೆ ಮಾಡಿದ್ವಿ. ಬಿಟ್ಟು ಅಲ್ಲಿಂದ ಶಿವಮೊಗ್ಗ ನಗರ ಬಿಡಿಸಿದ್ವಿ. ಗಟ್ಟಿ ತಾಕತ್ತಿರುವಂತ ಪೊಲೀಸ್ ಅಧಿಕಾರಿಗಳನ್ನ ತಂದಲ್ಲಿ ಹಾಕಿದ್ವಿ. ಕಂಟ್ರೋಲ್ ಈಗ ಸರ್ಕಾರ ಬಂದ್ರ ಮೇಲೆ ಆ ಗಟ್ಟಿ ಇರುವಂತ ಪೊಲೀಸ್ ಆಫೀಸರ್ಗಳು ಬದಲಾವಣೆ ಆದ್ರು. ನಿಮ್ಮ ಆಫೀಸರ್ ಗಟ್ಟಿ ಇದ್ದಾರೆ ತಾನೆ, ನೀವು ಏನು ಮಾಡೋದಿಲ್ಲ. ಹೀಗೆ ನಡೀತಾ ಇದೆ ಇದು. ಸರಿಯಾದ ರೀತಿ ನಿಭಾಯಿಸಿಲ್ಲ. ಇದನ್ನೆಲ್ಲ ಮಾಡಿದ್ರು. ಯಾರು ಭಾಗವಹಿಸ್ತಾನೆ, ಅವ್ನು ಯಾವ ಧರ್ಮದವನು ಇರ್ಲಿ, ಯಾವ ರಾಜಕೀಯ ಪಕ್ಷದವನು ಇರ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ಲಿಕ್ಕೆ ನಾವು ಬಿಡ್ಬೇಕಾಗ್ತದೆ. ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಡದೇ ಇದ್ರೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳನ್ನ, ಎಲ್ಲಿ ಕ್ರೈಮ್ ಜಾಸ್ತಿ ನಡೀತದೆ ಅಲ್ಲಿ ಒಳ್ಳೆ ಸ್ವಲ್ಪ ಗಟ್ಸ್ ಇರುವಂತ ಪೊಲೀಸ್ ಅಧಿಕಾರಿಯನ್ನ ಹಾಕಿ ನೀನ್ ಮಾಡಪ್ಪ ಸರಿಯಾಗಿ, ನೀನು ಆಕ್ಷನ್ ತಗೋ, ನೀನೇನು ಹೆದರಬೇಡ, ನನ್ನ ಸರ್ಕಾರ ಇದೆ ಅಂತ ಹೇಳಿ ನಾವು ಹೇಳ್ಬೇಕಾಗತ್ತೆ. ಇಲ್ಲಿ ಈ ಕ್ರೈಮ್ ಅನ್ನ ತಡೆಗಟ್ಲಿಕ್ಕೆ ಆಗೋದಿಲ್ಲ ಸರ್, ಖಂಡಿತ ಆಗೋದಿಲ್ಲ. ನಾವು ಕಾಂಗ್ರೆಸ್ನವ್ರ ಮೇಲೆ, ಕಾಂಗ್ರೆಸ್ನವರು ನಮ್ಮ ಮೇಲೆ, JDSನವ್ರು ಇನ್ನೊಬ್ಬರ ಮೇಲೆ ಇದನ್ನ ಹೇಳ್ತಾ ನಾವು ರಾಜಕೀಯದ ಆಟ ಆಡ್ತಾ ಇರ್ಬೋದು. ಜನರ ನೆಮ್ಮದಿ ಹಾಳಾಗೋಗಿದೆ, ಅದೇ ಸಮಸ್ಯೆ ಆಗೋದೀಗ ತಾವ್ ಹೇಳೋಗೆ. ಒಪ್ಕೊಳ್ತೀರಾ ಬೇಳೂರು ಗೋಪಾಲಕೃಷ್ಣ ಅವರೇ? ಥ್ಯಾಂಕ್ ಯು. ಓಕೆ.